ಪ್ರಿಯ ಕೇಳುಗರೆ, ಈಗ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ಚನ್ನಬಸಪ್ಪ ಜಗದೇವಪ್ಪ ಆಮ್ಲಿಯವರ ಬಗ್ಗೆ ಮಾತನಾಡುವವರು ಸಂಗಮೇಶ್ ಬದಾಮಿ. ಕೇಳಿ ಮೊದಲ ಭಾಗ. ಪಂಚನದಿಗಳು ಹರಿದಿಯ ನಾಡು, ಸಂತರು ಶರಣರು ಜನಿಸಿದ ಬೀಡು, ಸಾಹಿತ್ಯ ಸಂಗೀತ ಸಂಸ್ಕೃತಿಗಳ ತವರು, ಧರ್ಮ ಜಾತಿ ಮತ ಪಂಥಗಳ ಭಾವೈಕ್ಯದ ಗೂಡು, ವಾಸ್ತುಶಿಲ್ಪಗಳ ರಮ್ಯ ಸ್ಮಾರಕಗಳ ನೆಲೆಬೀಡು, ಕನ್ನಡ ನಾಡಿನ ಮುಕುಟಮಣಿ, ಗಂಡು ಗಲಿಗಳ ಬೆಳಗಿದ ಬೀಡು ವಿಜಯಪುರದ ಈ ನಾಡು. 20ನೇ ಶತಮಾನದ ಪ್ರಥಮಾರ್ಧದಲ್ಲಿ, ಅಂದರೆ ಸ್ವಾತಂತ್ರ್ಯ ಸಂಗ್ರಾಮದ ಕೊನೆಯ ಘಟ್ಟದಲ್ಲಿ, ದೇಶಕ್ಕಾಗಿ ಮಾಡು ಇಲ್ಲವೇ ಮಡಿ ಎಂಬ ಮಹಾತ್ಮ ಗಾಂಧೀಜಿಯವರ ಘೋಷಣೆಗೆ ಓಗೊಟ್ಟು ಜಿಲ್ಲೆಯ ಮೂಲೆ ಮೂಲೆಗಳಿಂದ ದೇಶಭಕ್ತ ತರುಣರ ಗುಂಪೆ ಹರಿದು ಬಂದು ಜೀವದ ಹಂಗು ತೊರೆದು ದೇಶ ಮೊದಲು ಆಮೇಲೆ ಕುಟುಂಬ ಎಂಬ ಸಂಕಲ್ಪದೊಂದಿಗೆ ಹಗಲಿರುಳು ತಾಯ್ನಾಡಿಗಾಗಿ ಹೋರಾಡಿ ಹುತಾತ್ಮರಾದ, ಹೋರಾಟದಲ್ಲಿ ಅಜರಾಮರಾದ ವಿಜಯಪುರ ಜಿಲ್ಲೆಯ ಸ್ವಾತಂತ್ರ್ಯ ಸೇನಾನಿಗಳಿಗೆ ಮತ್ತು ಅವರನ್ನು ಹೆತ್ತ ವೀರ ಮಾತೆಯರಿಗೆ ಕೋಟಿ ಕೋಟಿ ನಮನಗಳು. ಸ್ವಾತಂತ್ರ್ಯದ ವೇಳೆಯಲ್ಲಿ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದ ಎಷ್ಟೋ ಜನ ವಿರಕ್ತ ಯೋಧರು, ಪೂಜ್ಯರು, ಸಂತ ಸೇನಾನಿಗಳು ಜನರಲ್ಲಿ ದೇಶಭಕ್ತಿ, ರಾಷ್ಟ್ರಾಭಿಮಾನ, ಸ್ವಾತಂತ್ರ್ಯದ ಅರಿವು ಮೂಡಿಸುವಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪರೋಕ್ಷವಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದುದರಿಂದ ಇವರು ಪ್ರಾತಸ್ಮರಣೀಯರು. ಅವರಲ್ಲಿ ಮುಖ್ಯವಾಗಿ ವಿಜಯಪುರದ ಅರ್ಜುಣಗಿಯ ಅಂಬಲಿ ಚನ್ನಬಸಪ್ಪನವರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅರ್ಜುಣಗಿಯಲ್ಲಿ ಪ್ರತಿಷ್ಠಿತ ಅಂಬಲಿ ಕೃಷಿ ಕುಟುಂಬದಲ್ಲಿ 5/1/1895 ಚನ್ನಬಸಪ್ಪನವರು ಜನ್ಮ ತಾಳಿದರು. ದೇಶಭಕ್ತ ತಂದೆ ಜಗದೇವಪ್ಪ, ದೈವಿ ಭಕ್ತರಾದ ತಾಯಿ ಕಾಳವ್ವ ದಂಪತಿಗಳ ಉದರದಲ್ಲಿ ಜನಿಸಿದ ಚನ್ನಬಸಪ್ಪನವರು ಚಿಕ್ಕಂದಿನಿಂದಲೇ ಅಂಕುರಿಸಿದ್ದ ದೇಶಪ್ರೇಮವು ಬೆಳೆದು ದೊಡ್ಡವರಾದಂತೆ ಕವಲೊಡೆದು ಹೆಮ್ಮರವಾಯಿತು. 4ನೇ ತರಗತಿಯವರೆಗೆ ಓದಿದ ಚನ್ನಬಸಪ್ಪನವರು ಶೈಕ್ಷಣಿಕ ಅನಾನುಕೂಲತೆಯಿಂದಾಗಿ ಓದನ್ನು ನಿಲ್ಲಿಸಿ ಮನೆತನದ ಕಸವನ್ನೇ ಮುಂದುವರಿಸಿದ್ದರು. 18ರ ಹರೆಯದಲ್ಲಿಯೇ ಅರ್ಜುಣಗಿ ಗ್ರಾಮಕ್ಕೆ ನಿಧಿ ಎತ್ತಲು ಬಂದ ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ಸಂಘರ್ಷಕ್ಕಿಳಿದು ಖಾಲಿ ಕೈಯಿಂದ ಅವರನ್ನು ಹಿಂದಿರುಗಿಸಿದ ಕೀರ್ತಿ ಚನ್ನಬಸಪ್ಪನವರದು. ಈ ಘಟನೆಯಿಂದಲೇ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಲು ಪ್ರೇರಣೆಯಾಯಿತು. 1919ರಲ್ಲಿ ಇದರಿಂದ ಕಾರಾಗೃಹ ಅನುಭವಿಸಿದರು. 1920ರಲ್ಲಿ ಸಂಗ್ರಾಮದ ನೇತೃತ್ವವನ್ನು ವಹಿಸಿಕೊಂಡು ಗಾಂಧೀಜಿಯವರ ಕರೆಗೆ ಜಿಲ್ಲೆಯ ಪ್ರಮುಖ ನಗರಗಳು ಹಾಗೂ ಸುತ್ತಲಿನ ಎಲ್ಲ ಹಳ್ಳಿಗಳಿಗೂ ಸುತ್ತಾಡಿ ಕಾಂಗ್ರೆಸ್ ಹಾಗೂ ಗಾಂಧೀಜಿಯವರ ಚಳುವಳಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದರು. ಇದರಿಂದ ರುಚಿಗೆದ್ದ ಪೊಲೀಸರು ಇವರನ್ನು ಬಂಧಿಸಿ 4 ತಿಂಗಳ ಕಾಲ ದರ್ಗಾ ಜೈಲಿನಲ್ಲಿಟ್ಟಿದ್ದರು. ತಪ್ಪು ಒಪ್ಪಿಕೊಳ್ಳದ್ದಕ್ಕಾಗಿ ಲಾಠಿ ಏಟಿನ ಶಿಕ್ಷೆ ಅವರಿಗೆ ಕೊಡಲಾಯಿತು. ನಂತರ ಜೈಲಿನಿಂದ ಹೊರಬಂದು ಮತ್ತೆ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಉಪ್ಪಿನ ಸತ್ಯಾಗ್ರಹ, ಸಿಂಧಿ ಮರಗಳನ್ನು ಕಡಿಯುವುದು, ವಿದೇಶಿ ಬಟ್ಟೆಗಳನ್ನು ಸುಡುವುದು, ಚುನಾವಣೆಗಳ ಬಹಿಷ್ಕಾರ, ಸರ್ಕಾರಿ ಕಟ್ಟಡದ ಮೇಲೆ ಧ್ವಜಾರೋಹಣ ಮುಂತಾದ ಹೋರಾಟಗಳು ಚನ್ನಬಸಪ್ಪನವರ ನೇತೃತ್ವದಲ್ಲಿ ಜರುಗುತ್ತಿದ್ದವು. ಅಂಬಲಿ ಚನ್ನಬಸಪ್ಪ, ರಾಜಾರಾಮ್ ದುಬೆ, ಮುರುಗಪ್ಪಣ್ಣ ಸುಗಂಧಿ ಇವರು ಈ ಜಿಲ್ಲೆಯ ಸ್ವಾತಂತ್ರ್ಯ ಸಂಗ್ರಾಮದ ತ್ರಿಮೂರ್ತಿ ನೇತಾರರು. ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದ ಹಾಗೆ. ಆದರೆ ದೇವತಾಮೂರ್ತಿಗಳ ಅವರ ಕಾರ್ಯಗಳು ಹುಟ್ಟು ಮತ್ತು ರಕ್ಷಣೆಯಾಗಿದ್ದರೆ ಸಂಗ್ರಾಮದ ಈ ತ್ರಿಮೂರ್ತಿಗಳ ಕಾರ್ಯ ಒಂದೇ ಆಗಿದೆ. ಅದು ದೇಶವನ್ನು ದಾಸ್ಯ ಸಂಕೋಲೆಯಿಂದ ಮುಕ್ತಗೊಳಿಸುವುದು, ಅದಕ್ಕಾಗಿ ಜನರನ್ನು ಒಗ್ಗೂಡಿಸುವುದು, ಜಾಗೃತಿ ಮೂಡಿಸುವುದು, ಹೋರಾಟದಲ್ಲಿ ಪಾಲ್ಗೊಳ್ಳಲು ಪ್ರಚೋದಿಸುವುದು, ಭೂಗತರಾಗಿ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿಸುವುದು, ಆ ಮೂಲಕ ಬ್ರಿಟಿಷರನ್ನು ದೇಶದಿಂದ ಓಡಿಸುವುದು ಆಗಿತ್ತು. 1932ರಲ್ಲಿ ಅಂಬ್ಲಿಯವರು ಉದಯ್ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಚಲೇಜಾವ್ ಚಳವಳಿಯ ಸಂದರ್ಭದಲ್ಲಿ ಜಿಲ್ಲೆಯ ಸಹಸ್ರಾರು ಯುವಕರ ಬೆಂಬಲದೊಂದಿಗೆ ಚನ್ನಬಸಪ್ಪನವರು ಭೂಗತರಾಗಿ ಮಾಡಿದ ಹೋರಾಟಗಳು ಅನೇಕ. 6/10/42ರಂದು ಮಿಂಚನಾಳ್ ರೈಲ್ವೆ ಸ್ಟೇಷನ್ ಸುಟ್ಟರು. ಬಾಗಲಕೋಟೆಯ ಬಳಿ ರೈಲು ಕಂಬಿಗಳನ್ನು ಮತ್ತು ದೂರವಾಣಿ ತಂತಿಗಳನ್ನು ಕತ್ತರಿಸಿದರು. 24/10/42ರಂದು ನಿಂಬಾಳ್ ರೈಲ್ವೆ ಸ್ಟೇಷನ್ ಸುಟ್ಟಿದ್ದರಿಂದ ಅಂಬ್ಲಿಯವರು ಮತ್ತು ಹಲವಾರು ಸಂಗಡಿಗರು ಸೆರೆಮನೆವಾಸದ ಅನುಭವಿಸಬೇಕಾಯಿತು. ಬ್ರಿಟಿಷ್ ಸರ್ಕಾರವು ಭೂಗತವಾಗಿದ್ದ ಚನ್ನಬಸಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಅಥವಾ ಮಾಹಿತಿ ಒದಗಿಸಿದವರಿಗೆ 5,000 ರೂಪಾಯಿಗಳ ಬಹುಮಾನವನ್ನು ಕೊಡುವುದಾಗಿ ಘೋಷಿಸಿತ್ತು. ಹೀಗೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು. ಇವರ ಜೊತೆ
ಸಹೋದರ ಅಡಿಯಪ್ಪ ಅಂಬಲಿ, ಮಳಸಿದ್ದಪ್ಪ ಶಿವಪ್ಪ ವಾಲಿ, ಬಸಪ್ಪ ಅಲ್ಲಪ್ಪ ಬೆಳಗಲಿ, ಗಿರಿಮಲ್ಲಪ್ಪ ಶಿವಪ್ಪ ವಾಲಿಯವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಏನೇನೂ ಸೌಕರ್ಯಗಳಿಲ್ಲದ ಹಳ್ಳಿ ಜೀವನಕ್ಕೆ ಚನ್ನಬಸಪ್ಪನವರು ಬೇಸತ್ತಿದ್ದರು. ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ಗುರಿ ವಿಸ್ತರಿಸಿಕೊಳ್ಳುವ ಹಂಬಲವೂ ಹೆಚ್ಚಿತು. ಹೀಗಾಗಿ ಅರ್ಜುನಿಗೆ ಬಿಟ್ಟು ವಿಜಯಪುರದಲ್ಲಿ ನೆಲೆಸಿದರು. ತಮ್ಮ ಹೆಸರಿನಲ್ಲಿ ಅಡತಿ ವ್ಯಾಪಾರ ಆರಂಭಿಸಿದರು. 6-8 ವರ್ಷಗಳವರೆಗೆ ನಡೆಸಿದ ವ್ಯಾಪಾರದಲ್ಲಿ ಆರ್ಥಿಕ ಮುಗ್ಗಟ್ಟು ತಲೆದೂರಿತು. ತೇಜಿ ಮಂದಿ ವ್ಯವಹಾರದಲ್ಲಿ ದಿವಾಳಿಯಾದರು. ಅಂಗಡಿ ಮುಚ್ಚಿದರು. ಆಗಿನ ಕಷ್ಟಕಾಲ ಕಲ್ಪನೆಗೆ ಮೀರಿದ್ದಾಗಿತ್ತು. ಉಪವಾಸ ಸತ್ತರೂ ಚಿಂತೆಯಿಲ್ಲ, ಅಡ್ಡದಾರಿ ಹಿಡಿಯೋದು ಬೇಡವೆಂದು ಆಗಾಗ ತಮ್ಮಂದಿರಿಗೆ ಹೇಳುತ್ತಿದ್ದರು. ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳಿಂದಾಗಿ ಪೊಲೀಸರ ಉಪಟಳವೂ ಅತಿಯಾಗಿತ್ತು. ಅದೇ ಕಾರಣದಿಂದಾಗಿ ವಿಜಾಪುರವನ್ನು ಬಿಟ್ಟು ಸೋಲಾಪುರದ ದಾರಿ ಹಿಡಿದರು. ಇದೇ ಚಿಂತೆಯಲ್ಲೇ ತಾಯಿ ಕಾಳವ್ವ ಕೈಲಾಸವಾಸಿಯಾದರು. ಸೊಲ್ಲಾಪುರದಲ್ಲಿ ಚನ್ನಬಸಪ್ಪನವರಿಗೆ ಹೊಲಿಗೆ ಯಂತ್ರಗಳ ಮಾರಾಟದ ಅಂಗಡಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದ್ದು 3-4 ವರ್ಷಗಳು. ಕಟ್ಟ ಕಾಂಗ್ರೆಸ್ಸರಾಗಿದ್ದ ಅವರ ದೃಷ್ಟಿ ಯಾವಾಗಲೂ ದೇಶದ ಬಂಧವಿ ವಿಮೋಚನೆ ಅದರ ಕಡೆಯೇ ಇತ್ತು. ನಾಡನಾಯಕರ ನಡೆ ನುಡಿಗಳನ್ನು ಯಾವಾಗಲೂ ಕೇಳುತ್ತಿದ್ದರು. ಸ್ವಾತಂತ್ರ್ಯ ಚಳುವಳಿಯ ಕರೆಗೆ ಓಡಿ ಹೋಗುವುದರಲ್ಲಿ ಮುಂದಿರುತ್ತಿದ್ದರು. 1928ರಲ್ಲಿ ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಲು ನಿರ್ಧರಿಸಲಾಗಿತ್ತು. ಆಗ ಕಲ್ಕತ್ತಾದಲ್ಲಿ ಬಿಗಿಯಾದ ನಿಯಂತ್ರಣ ಹೇರಲಾಗಿತ್ತು. ಬೇರೆ ಊರುಗಳಿಂದ ಯಾರು ಬಂದರೂ ತಿಳಿಸಬೇಕಾಗಿತ್ತು. ರಾತ್ರಿ ಮನೆಯೊಳಗೆ ದೀಪ ಹಚ್ಚಲು ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಪೊಲೀಸರು ನೇರು ಶರ್ಟು ಹಾಕಿಕೊಂಡು ಜನರೊಂದಿಗೆ ಬೆರೆಯುತ್ತಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರೆಂದರೆ ಅವರು ತಿಳಿದು ಅವರನ್ನು ಕೂಡಲೇ ಬಂಧಿಸುತ್ತಿದ್ದರು. ಈ ಅಧಿವೇಶನಕ್ಕೆ ಚನ್ನಬಸಪ್ಪನವರು ಮತ್ತು ಮಿರ್ಜಿ ಕೂಡಿಯೇ ಹೋಗಿದ್ದರು. ಅಧಿವೇಶನ ಕಾರ್ಯಕಲಾಪಗಳಲ್ಲಿ ಸಾಮಾನ್ಯ ಸದಸ್ಯರಾಗಿ ಭಾಗವಹಿಸಿದರು. ಪೊಲೀಸರ ಕೈಗೆ ಸಿಗಲಿಲ್ಲ. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಆದೇಶದಂತೆ ಉಪ್ಪಿನ ಸತ್ಯಾಗ್ರಹ, ಕಾಯ್ದೆಭಂಗ ಚಳುವಳಿ, ಸಿಂಧಿಗಿಡ ಕಡಿಯುವುದು ಮುಂತಾದವುಗಳಲ್ಲಿ ಚನ್ನಬಸಪ್ಪನವರು ಭಾಗವಹಿಸುತ್ತಿದ್ದರು. ಒಮ್ಮೆ ಚಳವಳಿಗಾರರು ತುಳಜಾಪುರಕ್ಕೆ ಹೋಗುವ ದಾರಿಯ ಹತ್ತಿರ ಈಚಲು ಗಿಡಗಳನ್ನು ಉರುಳಿಸುವ ಸಂದರ್ಭದಲ್ಲಿ ಕಲೆಕ್ಟರ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಪೊಲೀಸರೊಂದಿಗೆ ಧಾವಿಸಿ ಕೈಗೆ ಸಿಕ್ಕವರನ್ನು ಬಂಧಿಸಿದರು. ಬಂಧನಕ್ಕೆ ಒಳಗಾದವರನ್ನು ಬಿಟ್ಟು ಬಿಡಲು ಚಳವಳಿಗಾರರು ಪಟ್ಟು ಹಿಡಿದರೂ ಕೇಳದೆ ಕಲೆಕ್ಟರ್ ಗುಂಡು ಹಾರಿಸಲು ಆಜ್ಞೆ ಮಾಡಿದ. ಅನೇಕರು ಅದರಲ್ಲಿ ಬಲಿಯಾದರು. ರೊಚ್ಚಿಗೆದ್ದ ಚಳವಳಿಗಾರರು ಗುಂಪು ಗುಂಪಾಗಿ ಧಾವಿಸಿ 2 ಪೊಲೀಸರನ್ನು ಜೀವಂತವಾಗಿ ಸುಟ್ಟು ಹಾಕಿದರು. ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಇಟ್ಟರು. ತಂತಿ ಕಂಬಗಳನ್ನು ಉರುಳಿಸಿದರು. ಸೇತುವೆಗಳನ್ನು ಕೆಡವಿದರು. ಸಾವಿರಾರು ಜನರನ್ನು ಬಂಧಿಸಲಾಯಿತು. ಕೆಲವರನ್ನು ಕಂಡಲ್ಲೇ ಗುಂಡಿಕ್ಕಿ ಕೊಲ್ಲಲಾಯಿತು. 3 ದಿನಗಳವರೆಗೆ ಸೊಲ್ಲಾಪುರ ನಗರವು ಸರ್ಕಾರದ ಕೈತಪ್ಪಿ ಹೋಯಿತು. ಸೋಲಾಪುರದ ಮಾರ್ಷಲ್ ಲಾ ದುರಂತದ ಸುಳಿಯಿಂದಾಗಿ ಅದರಿಂದ ಪಾರಾಗಿ ಬಂದ ಮೇಲೆ ಚನ್ನಬಸಪ್ಪನವರು ವಿಜಯಪುರದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಹಲವಾರು ಚಳವಳಿಗಳ ಮುಂದಾಳತ್ವವನ್ನು ಅವರು ವಹಿಸಿದರು. ಇವರ ಕರ್ತೃತ್ವ ಶಕ್ತಿ, ಸಂಘಟನಾ ಸಾಮರ್ಥ್ಯ, ಧೈರ್ಯ ಕಂಡು ನೋಡಿ ಇವರನ್ನು ಕೆಪಿಸಿಸಿಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. ಧಾರವಾಡದಲ್ಲಿ ಮನೆ ಮಾಡಿ ಪತ್ನಿ ರಾಮವ್ವನೊಂದಿಗೆ ಅವರು ಅಲ್ಲಿ ವಾಸಿಸುತ್ತಿದ್ದರು. ಚನ್ನಬಸಪ್ಪನವರು ಸತ್ಯಾಗ್ರಹಿಗಳು, ಮಣಿಯದ ಸ್ವಭಾವವುಳ್ಳದವರು. ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ ಮತ್ತು ಖೇಡಾಗಳಲ್ಲಿ ಸತ್ಯಾಗ್ರಹ ನಡೆಸಿದ ಸುದ್ದಿ ತಿಳಿದ ಚನ್ನಬಸಪ್ಪನವರು ಸಾರ್ವತ್ರಿಕ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು. ಆಗ ತಾಯಿಯವರ ಅನಾರೋಗ್ಯ ಅವರನ್ನು ತಡೆಯಲಿಲ್ಲ. ಪೊಲೀಸರ ದಬ್ಬಾಳಿಕೆಗೆ ಬಗ್ಗದೆ ವಿಜಯಪುರದ ಸೆಂಟ್ರಲ್ ಜೈಲಿನಲ್ಲಿ 4 ತಿಂಗಳು ಕಠಿಣ ಶಿಕ್ಷೆ ಅನುಭವಿಸಿದರು. 1932ರ ಸಾರ್ವತ್ರಿಕ ಕಾಯ್ದೆಭಂಗ ಚಳವಳಿಯಲ್ಲಿ ಚನ್ನಬಸಪ್ಪನವರಿಗೆ 3 ವರ್ಷ 6 ತಿಂಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಯಿತು. ಸೆಂಟ್ರಲ್ ಜೈಲಿನಲ್ಲಿ ಕಾಳು ಕಡಿ ಬೀಸಬೇಕಾಗುತ್ತಿತ್ತು. ಇಂಥದಕ್ಕೆ ತಕರಾರು ಮಾಡುತ್ತಿರಲಿಲ್ಲ. ಜೈಲ್ ಅಧಿಕಾರಿಗೂ ಇವರಿಗೂ ತಿಕ್ಕಾಟವಾದಾಗ 15 ದಿನಗಳವರೆಗೆ ಕತ್ತಲು ಕೋಣೆಯಲ್ಲಿ ಬಟ್ಟೆ ಇಲ್ಲದೆ ಬರಿಮೆಯಲ್ಲಿ ಇಡಲಾಯಿತು. ಕುಡಿಯಲು ಉಪ್ಪು ನೀರು ಕೊಡಲಾಯಿತು. ಬೇರೆಯವರ ಅನುಮತಿ ನಿರಾಕರಿಸಲಾಯಿತು. ಇಂಥ ಅಮಾನುಷ ಹಿಂಸೆಯಿಂದ ತೀವ್ರ ಅನಾರೋಗ್ಯ ಒಳಗಾದರು. 4 ತಿಂಗಳ ನಂತರ ಚೇತರಿಸಿಕೊಂಡು ಮಾತೃಭೂಮಿಯ ಮೇಲಿನ ಗಾಢ ಭಕ್ತಿಯಿಂದಾಗಿ ಸಹಿಸಿಕೊಳ್ಳಬಲ್ಲ ಶಕ್ತಿ ಅವರು ಹೊಂದಿದ್ದರು. 1940ರ ಅಕ್ಟೋಬರ್ನಲ್ಲಿ ಗಾಂಧೀಜಿ ಹೊಸ ಸತ್ಯಾಗ್ರಹ ಚಳವಳಿಯೊಂದನ್ನು ಆರಂಭಿಸಿದರು. ಆ ಚಳವಳಿ ಕೇವಲ ಕೆಲವೇ ವ್ಯಕ್ತಿಗಳಿಗೆ ಮೀಸಲಾಗಿರತಕ್ಕದ್ದೆಂದು ನಿರ್ಧರಿಸಿ
ವೈಯಕ್ತಿಕ ಸತ್ಯಾಗ್ರಹದ ಉದ್ದೇಶ ಚಳವಳಿಯನ್ನು ಆಚರಿಸಲು ರಾಷ್ಟ್ರಮಟ್ಟದಲ್ಲಿ ವಿನೋಬಾ ಭಾವೆಯವರನ್ನು ಪ್ರಥಮ ನಾಯಕರನ್ನಾಗಿ ಮಾಡಿ ಕರ್ನಾಟಕದಲ್ಲಿ ಸತ್ಯಾಗ್ರಹಿ ಪಟ್ಟವನ್ನು ಚನ್ನಬಸಪ್ಪನವರಿಗೆ ನೀಡದರೆಂಬುದು ತಿಳಿದುಬರುತ್ತದೆ. ಆಗ ಕೆಪಿಸಿಸಿಯ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ಕೃಷ್ಣಾಬಾಯಿ ಪಂಜೀಕರ್ ಅವರು ತಯಾರಿಸಿ ಗಾಂಧೀಜಿಯವರ ಕಡೆಗೆ ಒಯ್ದು ಮಂಜೂರು ಮಾಡಿಸಿಕೊಂಡು ಬಂದಿದ್ದರೆಂದು ರಂಗನಾಥ್ ದಿವಾಕರ್ ಅಭಿಪ್ರಾಯಪಡುತ್ತಾರೆ. ಅದೇನೇ ಆದರೂ ಚನ್ನಬಸಪ್ಪನವರು ಸತ್ಯಾಗ್ರಹ ಚಳುವಳಿಯಲ್ಲಿ ಮುಂದಿರುತ್ತಿದ್ದರು. ಆಗ ಅವರಿಗೆ ಕರ್ನಾಟಕದ ಸಿಂಹ ಗಂಗಾಧರರಾಯರ ಮಾರ್ಗದರ್ಶನವಿತ್ತು. ಈ ವೈಯಕ್ತಿಕ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಜೈಲಿನ ಶಿಕ್ಷೆಗೆ ಗುರಿಯಾದವರೆಂದರೆ ರೇವಣಸಿದ್ದಪ್ಪ ಮದಭಾಮಿ, ರೇವಪ್ಪ ಕಾಪ್ಸೆ, ರಾಜಾರಾಮ್ ದುಬೆ, ಗುರುಪಾದಪ್ಪ ಜೀರಂಕಲಗಿ, ಅಂದಾನೆಪ್ಪ ದೊಡ್ಡಮೇಟಿ ಮತ್ತು ಸಾವಿತ್ರಿಬಾಯಿ ಮಿರ್ಜಿ. ಇದುವರೆಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಚನ್ನಬಸಪ್ಪ ಜಗದೇವಪ್ಪ ಆಮ್ಲಿಯವರ ಬಗ್ಗೆ ಕೇಳಿದಿರಿ. ಮಾತನಾಡಿದವರು ಸಂಗಮೇಶ್ ಬದಾಮಿ. ಮುಂದಿನ ವಾರ 2ನೇ ಭಾಗವನ್ನು ಕೇಳಬಹುದು.